ಸಂಧಾನವೋ ಸಂಘರ್ಷವೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ದೇವರಾಜ್ ಅವರೇ, ನಟರಾಜ್ ಗೌಡ್ರ ಒಂದು ಹೇಳಿಕೆ ಏನಂದ್ರೆ ಬಿಜೆಪಿ ಪಕ್ಷದ ಶಾಸಕರಿಗೂ ನಾವು ಅನುದಾನ ಕೊಟ್ಟಿದ್ದೀವಿ, ಜೆಡಿಎಸ್ ಪಕ್ಷದ ಶಾಸಕರಿಗೂ ನಾವು ಅನುದಾನ ಕೊಟ್ಟಿದ್ದೀವಿ, ಹಾಗಾದ್ರೆ ನಮ್ಮ ಪಕ್ಷದ ಶಾಸಕರಿಗೆ ಅನುದಾನ ಕೊಡೋದಿಲ್ವಾ? ನಾವು ಕೊಡ್ತಾ ಇದ್ದೀವಿ, ಜೊತೆಗೆ ಸರ್ಕಾರ ಸುಭದ್ರವಾಗಿದೆ ಅಂತಾರೆ. ಅಮ್ಮ, ನಾವು ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಈಗ ನಮ್ಮ ಪಕ್ಷದ 18 ಜನ ಶಾಸಕರು ಸಹ ಒಕ್ಕೊರಳಿಂದ ಹಿಡಿದರೆ ನಮ್ಗೆ ಅನುದಾನ ಕೊಡ್ತಿಲ್ಲ ಅಂತಕ್ಕಂಥದ್ದನ್ನು, ಅನುದಾನ ಕೊಟ್ಟಿಲ್ಲ ಅಂತೇಳಿ ತುರುವೇಕೆರೆ MLA ಅವರು ಬಹಿರಂಗವಾಗಿ ಪ್ರತಿಭಟನೆ ಮಾಡಿದ್ರು. ಸೊ ಅದೇ ರೀತಿ ನಮ್ಮ ಕೋಲಾರದ MLA ಅವರು ಸಹ ಪ್ರತಿಭಟನೆ ಮಾಡಿದರು. ಇಷ್ಟೆಲ್ಲ ಇದ್ರೂ ಸಹ ಇವರು ಅನುದಾನ ಕೊಟ್ಟಿದೆ ಅನ್ನೋಗಿದ್ರೆ ರಾಜು ಕಾಗೆಯವರೇ ಆಗಿರಲಿ, ಶ್ರೀಯುತ BR ಪಾಟೀಲ್ರೇ ಆಗಿರಲಿ, ಶ್ರೀಯುತ NY ಗೋಪಾಲಕೃಷ್ಣ, ಅಮ್ಮ ಈಗೇನಾಗುತ್ತೆ ನೋಡಿ, ಎಷ್ಟರ ಮಟ್ಟಿಗೆ ಅನುದಾನ ಕೊಟ್ಟಿಲ್ಲ ಅನ್ನತಕ್ಕಂಥ ವಿಷಯವನ್ನು ಗಂಭೀರವಾಗಿ ಆಡಳಿತ ಪಕ್ಷದವರು ತೊಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಬೇಕು. ಶ್ರೀಯುತ NY ಗೋಪಾಲಕೃಷ್ಣ ಅವರು ಅವ್ರ ಜೀವನದಲ್ಲಿ ಎಂದೂ ಸಹ ಪಕ್ಷದ ವಿರುದ್ಧವಾಗಿ ಒಂದು ದಿವಸ ಮಾತನಾಡಿದಂಥವರಲ್ಲ. ಭಾಳಷ್ಟು ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರಿದ್ದರೆ ಶ್ರೀಯುತ NY ಗೋಪಾಲಕೃಷ್ಣ ಅವರು. ಅಂತಹ ವ್ಯಕ್ತಿ ಇವತ್ತೊಂದು ದಿವಸ ಆಳಲನ್ನು ತೋಡ್ಕೊತಾರೆ ಒಂದು ಬಹಿರಂಗ ಸಭೆಯಲ್ಲಿ, ನನಗೆ ಒಂದು ಶಾಲಾ ಕಟ್ಟಡ ಕಟ್ಟಿಸ್ಲಿಕ್ಕೆ ಆಗ್ತಿದ್ದಿಲ್ಲ, ಒಂದು ಚರಂಡಿ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನು. ಶ್ರೀಯುತ ಗವಿಯಪ್ಪನವರು ಎಂದೂ ಸಹ ಮಾತನಾಡುವಂಥವರಲ್ಲ, ಭಾಳಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿ. ಅಂಥವ್ರು ಮಾತನಾಡ್ತಾರೆ ಅಂತಂದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತೊಂದು ದಿವಸ ಅನುದಾನವನ್ನು ಕೊಡದೇನೆ ಆಡಳಿತ ಪಕ್ಷದ ಸದಸ್ಯರೇ ಇವತ್ತೊಂದು ದಿವಸ ಅಷ್ಟರ ಮಟ್ಟಿಗೆ ಗಂಭೀರವಾಗಿ ಪ್ರಸ್ತಾಪ ಮಾಡ್ತವ್ರೆ ಅಂತಂದರೆ ವಿರೋಧ ಪಕ್ಷದವರ ಪರಿಸ್ಥಿತಿ ಹೇಗಿದೆ ಲೆಕ್ಕ ಹಾಕೊಳ್ಳಿ. ಈಗ ಇವರು ಅನುದಾನ ಕೊಟ್ಟಿದ್ದಾರೆ ಅನ್ನೋಗಿದ್ರೆ ಬೆಂಗಳೂರಿನಲ್ಲಿ BJP ಶಾಸಕರು ಅಷ್ಟು ಜನ ಇದ್ದಾರಲ್ಲ, ಯಾವ ಕ್ಷೇತ್ರದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಿದ್ದಾರೆ ತೋರಿಸಿ. ಅನುದಾನ ಕೊಟ್ಟಿದ್ರೆ ರಸ್ತೆ ಗುಂಡಿ ಮುಚ್ಚುತ್ತಿರ್ಲಿಲ್ವಾ? ನಮ್ಮ ಕಣ್ಮುಂದೆ ಇಲ್ವಾ? ನಟರಾಜ್ ಗೌಡ್ರ ಕಣ್ಣು ಕಾಣಿಸ್ತಾ ಇಲ್ವಾ? ಆ ಕ್ಷೇತ್ರದ ಮುಖಾಂತರ ಇವರು ಓಡಾಡ್ತಾ ಇಲ್ವಾ? ಕಾಂಗ್ರೆಸ್ ಶಾಸಕರನ್ನ ಬಿಟ್ಬಿಡೋಣ ಒಂದು ಕಡೆಗೆ. ಬೇಡ್ರಪ್ಪ, ಇವಾಗ ನೀವು ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ರಿ ಅನ್ನೋಗಿದ್ರೆ ಶ್ರೀಯುತ ಯಾರೀಸ್ ಅವ್ರ ಕ್ಷೇತ್ರಕ್ಕೆ ಬನ್ನಿ, ಹೇಗಿದೆ ತೋರಿಸ್ತೀವಿ ನಿಮಗೆ. ಶ್ರೀಯುತ ರಾಮಲಿಂಗ ರೆಡ್ಡಿ ಕ್ಷೇತ್ರಕ್ಕೆ ಬನ್ನಿ ತೋರಿಸ್ತೀವಿ. ಶ್ರೀಯುತ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ನಾವು ಕೊಡ್ತಿದ್ವಿ, ಬನ್ನಿ ಒಂದೇ ಒಂದು ಹೆಜ್ಜೆ ಹಾಕೊಂಡು ಹೋಗೋಣ, ಒಂದು 2-3 ಹೆಜ್ಜೆ. ಅಮ್ಮ, ಅನುದಾನ ಕೊಡ್ಲಿಕ್ಕೆ ಆಗಲ್ಲ. ಒಂದು ಕಡೆ ಆಡಳಿತದ ವೈಫಲ್ಯ, ಇವರ ಒಂದು ಜಗಳ ಮತ್ತೆ ಭಿನ್ನಾಭಿಪ್ರಾಯಗಳು ಹೋಗಿದೆ ಅಂತಂದ್ರೆ ಮೂರು ಬಜೆಟ್ ಆಗಿದೆ, ರಾಜ್ಯ ಸರ್ಕಾರ 3 ಬಜೆಟ್ ಆಗಿದೆ, ಜೆಡಿಎಸ್ ನ ಎಷ್ಟು ಶಾಸಕರು, ಬಿಜೆಪಿ ಎಷ್ಟು ಶಾಸಕರು ಸದನದಲ್ಲಿ ನಿಂತು ನಮಗೆ ಇಷ್ಟು ಅನುದಾನ ಕೊಟ್ಟಿದ್ದಾರೆ, ಯಾರಿದ್ದಾರೆ? ನಿಮ್ಮದೇ ಪಕ್ಷದ ಶಾಸಕರಿಗೆ ಇದೊಂದು ಆಪ್ಷನ್ ಇದೆ ಸುರ್ಜೇವಾಲಾ ಮುಂದೆ ಹೇಳ್ಕೊಳ್ಳೋದಕ್ಕೆ. ಇವ್ರು ಬಣ ಬಡಿದಾಟದಲ್ಲಿ ಬಿಸಿ ಆಗಿದ್ದಾರೆ ಸರ್. ಹೋಗ್ಲಿ ಹೇಳ್ಬಿಡಿ, ಸೆಪ್ಟೆಂಬರ್ ಕ್ರಾಂತಿ ಏನಾದ್ರೂ ನಡೆಯುತ್ತಾ ನಿಮ್ ಪಕ್ಷದಲ್ಲಿ? ಸೆಪ್ಟೆಂಬರ್ ಕ್ರಾಂತಿ ಅನ್ನೋದಿಲ್ಲ, ಅದೆಲ್ಲ ಒಂದು ಭ್ರಾಂತಿ. ನೋಡಿ, ಕ್ರಾಂತಿ ಅನ್ನೋದು ಆಲ್ರೆಡಿ ಆಗಿದೆ. ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯ ಕ್ರಾಂತಿ ಆಗಿದೆ. ಜನಸಾಮಾನ್ಯರ ಜೀವನದ ಗುಣಮಟ್ಟ ಅತಿ ಹೆಚ್ಚಾಗಿದೆ. ಕರ್ನಾಟಕ ಸರ್ಕಾರವನ್ನು ವಿಶ್ವಸಂಸ್ಥೆ ಪ್ರಶಂಸೆ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರದ ಮಾದರಿಯನ್ನು ಇಡೀ ದೇಶ ಕಾಪಿ ಮಾಡ್ತಾ ಇದೆ. ಈವನ್ ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕದ ಮಾದರಿಯಿಂದ ಕಲಿತಾ ಇದ್ದಾರೆ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ನಾನು ಅಸಹಾಯಕ ಆಗ್ಬಿಟ್ಟಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಅಂತ ನಿಮ್ಮದೇ ಮಾದರಿನ ಅನುಸರಿಸಿದಾರ ಅವರು. ಇಲ್ಲ, ಕರ್ನಾಟಕದಲ್ಲಿ ನೋಡಿ 4,09,000 ಕೋಟಿ ರೂಪಾಯಿ ಬಡ್ಜೆಟ್ ಇದು. ಕರ್ನಾಟಕದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿನ ಬೇರೆ ಬೇರೆ ವಿವಿಧ ಅಭಿವೃದ್ಧಿಗಳಿಗಾಗಿ ಮೀಸಲಿಡಿಸಲಾಗಿದೆ. 52,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗಾಗಿ ಕೊಟ್ಟಿದ್ದಾರೆ. ಸೊ ಯಾರಿಗೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳೋದು ಅದು ಬಾಲಿಶತನ ಆಗುತ್ತೆ. ಯಾರಿಗಾದ್ರೂ ಅಂಕಿಅಂಶ ಇದ್ದು ನಿಜವಾಗ್ಲೂ ಅವರ ಕ್ಷೇತ್ರಕ್ಕೆ ಅನುದಾನ ಬೇಕು ಅನ್ನೋದಾದ್ರೆ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟ ಮಂತ್ರಿಗಳನ್ನ, ಇಲಾಖಾ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅನುದಾನ ಸಿಕ್ಕೇ ಸಿಗ್ತದೆ, ಅಭಿವೃದ್ಧಿ ಆಗ್ತಾ ಇದೆ. ಆದ್ರೂ ವಿಶೇಷವಾಗಿ ಯಾರು ಅನುದಾನ ಬೇಕಿದ್ರೆ ಅದನ್ನು ಮುಖ್ಯಮಂತ್ರಿಗಳು ಭೇಟಿ ಮಾಡಬಹುದು. ಮುಖಾಂತರ ಹೇಳೋದು ಸುಳ್ಳು ಮಾಹಿತಿಗಳನ್ನ ಕೊಡಬಾರದು ಅನ್ನೋದು ಭಾವನೆ. ಬಿಜೆಪಿ ಅಶೋಕ್ ಅವ್ರನ್ನ ಕೇಳಿ, ಅವ್ರ ಅನುದಾನ ಸಿಕ್ಕಿಲ್ವಾ? ಪದ್ಮನಾಭ ವಿಧಾನಸಭಾ ಕ್ಷೇತ್ರಕ್ಕೆ ಶಿಕಾರಿಪುರಕ್ಕೆ ವಿಜೇಂದ್ರ ಅವ್ರು ಕೇಳಿ, ಜೆಡಿಎಸ್ ನ ಶಾಸಕರು 18 ಜನ ಶಾಸಕರು ಕೂಡ ನೆಮ್ಮದಿಯಾಗಿ ಆರಾಮಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಏನೋ ಕಚೇರಿಗೆ ತೋರ್ಸಕ್ಕೋಸ್ಕರ ಯಾರೋ ಒಬ್ರು ತುರುವೇಕೆರೆನಲ್ಲೋ ಯಾರೋ ಒಬ್ರು ಕೋಲಾರದಲ್ಲೋ ಪ್ರತಿಭಟನೆ ಮಾಡಿರ್ಬೋದೇನೋ ಅವ್ರಿಗೋಸ್ಕರ, ಆದರೆ ಅಭಿವೃದ್ಧಿ ಅನ್ನೋದು ಎಲ್ಲರ ಕಡೆ ಆಗ್ತಾ ಇದೆ. ಎಲ್ಲರಿಗೂ ಪಕ್ಷದ ಶಾಸಕರು ಯಾಕೆ ಸರ್ ಮೈಕ್ ಮುಂದೆ ಬಂದು ಅಷ್ಟು ಹೇಳಿಕೆಗಳನ್ನು ಹೇಳ್ಬಾರ್ದು? ಹೇಳಿಕೆ ಸುಳ್ಳ? ಅದು ನೋಡಿ, ಅದು ಶಿಸ್ತು. ಏನಾದ್ರು ಅನುದಾನ ಬೇಕಿದ್ರೆ, ಕೊರತೆ ಆಗಿದ್ರೆ ಅಥವಾ ವಿಶೇಷ ಅನುದಾನ ಬೇಕಿದ್ರೆ ಅವರು ಮಂತ್ರಿಗಳನ್ನ ಭೇಟಿ ಆಗಬೇಕೆ ಹೊರತು ಮಾಧ್ಯಮಗಳ ಮುಖಾಂತರ ಹೇಳೋ ಮುಖಾಂತರ ಗೊಂದಲ ಮೂಡಿಸಬಾರ್ದು ಅಂತ ಹೇಳಿ ಆಲೆ ಮಾನ್ಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವ್ರು ನಡ್ಕೊಂತಾರೆ ಮುಂದಕ್ಕೆ ಅನ್ನೋ ಭಾವನೆ ಇದೆ. ಇಲ್ಲ ಅಂದ್ರೆ ಶಿಸ್ತು ಕ್ರಮ ಆಗುತ್ತೆ. ಯಾಕಂದ್ರೆ ನೋಡಿ, ಎಲ್ಲಿ ಅನುದಾನ ಯಾರನ್ನ ಕೇಳ್ತಾರೆ? ಮುಖ್ಯಮಂತ್ರಿಗಳು ಹೇಳ್ತಾರೆ 24/7 ನಾನು ಬೆಂಗಳೂರಿನಲ್ಲಿ 365 ಡೇಸ್ ಇದ್ದೀನಿ, ಯಾರು ಅನುದಾನ ಪತ್ರಗಳನ್ನು ಕೇಳಿ ಆಲ್ರೆಡಿ ಹೇಳಿದ್ದಾರೆ.
ಹೇಳಿದ್ದಾರೆ. ಭಾವನಾ. ಆಗಿರ್ಬೇಕಾದ್ರೂ ಆ ತರ ನಟರಾಜ್, ಸಣ್ಣ ಪುಟ್ಟ ಒಂದ್ ನಿಮಿಷ. ಗೊಂದಲಗಳ ವಿಷಯಗಳಿಗೆ ಆ ಸಣ್ಣ ಪುಟ್ಟ ವಿಷಯಗಳಿಗೆ ನಟರಾಜ್, ಸರ್ಕಾರದ ನಟರಾಜ್, ಒಂದ್ ನಿಮಿಷ, ಪ್ರತಿಬಿಂಬ ಅಲ್ಲ. ಒಂದ್ ನಿಮಿಷ ನಟರಾಜ್. ಒಬ್ಬ ನಟರಾಜ್, ಒಂದ್ ನಿಮಿಷ. ಒಬ್ಬ ಕಾಂಗ್ರೆಸ್ ಒಂದು ಶಾಸಕರು ನಿಮಿಷ. ಎಲ್ಲೋ ಒಂದು ನಿಮಿಷ, ಅಸಮಾಧಾನದ ನನಗೆ ಸಣ್ಣ ಹೇಳಿಕ್ಕೆ ಅವಕಾಶ ಹೇಳಿಕೆ ಕೊಡಿ. ಸರ್ಕಾರದ ಒಂದು ಕನ್ನಡಿ ಅಲ್ಲ. Right, ಸರ್ಕಾರದ right. ಕನ್ನಡಿ, ವೆಂಕಟೇಶ್, 6 ಕೋಟಿ ಜನ ವೆಂಕಟೇಶ್ ಒಂದಲ್ಲ ದೊಡ್ಡೇರಿ ಒಂದು ಯೋಜನೆಗಳ ಈಗ ನೋಡಿ, ಫಲಾನುಭವಿಗಳಾಗಿದ್ದಾರಲ್ಲ, ಅದೇ ನಿಜವಾದ ಸರ್ಕಾರದ ಸಾಧನೆ. ನಾನು ನಟರಾಜ್ ಮೊನ್ನೆ ವಕ್ತಾರರಾದಂಥ ನಟರಾಜ್ ಗೌಡ್ರು ಏನು ಹೇಳಿದ್ದಾರೆ, ಕಾಂಗ್ರೆಸ್ನವರು BJP 66 ಜನ ಮತ್ತು JDSನವ್ರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಟೋಟಲ್ ಆಗಿ ಹಲ್ಲಗಳಿತೀನಿ. ಇದೊಂದು ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು. ಯಾವ ಕಾಂಗ್ರೆಸ್ಸಿನ MLAಗಳಿಗೆ ಅನುದಾನವನ್ನು ಕೊಡೋಕ್ಕಾಗಲ್ಲ ಅಂತ ಸರ್ಕಾರ BJPನವರು ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ನಾನು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಈ ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಇವತ್ತೇನಾದರೂ ಕಾಂಗ್ರೆಸ್ನವ್ರಿಗೆ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಇಡೀ 138 ಜನ ಹೋಗಿ ಸುರ್ಜೇವಾಲ ಮುಂದುಗಡೆ ಕಣ್ಣೀರು ಹಾಕ್ತಿರೋ ಸಂದರ್ಭದಲ್ಲಿ ಇವರು ನಾವು JDSಗೆ ಮತ್ತೆ BJPನವರು ಕೊಟ್ಟಿರ್ತೀವಿ ಅಂತ ಹೇಳಿ ಹೇಳಿಕೆ ಹೇಳ್ತಕ್ಕಂಥದ್ದು ಬಹಳ ಒಂದು ಶ್ವೇತಪತ್ರ ತನ್ನಿ. ನೀವು ಗೌಡ್ರೆ, ನೀವು ಸುಮ್ಮನೆ ಮಾತಾಡಬೇಡಿ. ನಟರಾಜರೇ, ಸುಮ್ಮನೆ ಮಾತಾಡಬೇಡಿ. ನೀವು ಸುಮ್ಮನೆ ಮಾತಾಡಬೇಡಿ. ನೀವು ಸುಮ್ಮನೆ ಮಾತಾಡಬೇಡಿ. ಅಂಕೆ ಸಂಖ್ಯೆಗಳನ್ನ ಕೊಡಿ. ಈ ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಿದ್ದಾರೆ. ಈ ರಾಜ್ಯದ ಜನತೆ ಮುಂದೆ ಅಂಕೆ ಸಂಖ್ಯೆಗಳು ಅಲ್ಲ ರೀ. ನೀವು BJPನವರು ಕೊಟ್ಟಿದ್ರೆ ನೀವು ಯಾಕ್ರಿ ನಿಮ್ಮವ್ರು ಬಂದು ಹೇಳ್ತಾರೆ? ನಿಮ್ಮವ್ರು ಬಂದು ಆದಿ ಬೀದಿನಲ್ಲಿ ಅಳ್ತಿದ್ದಾರೆ. ನಿಮ್ಮ MLAಗಳು, ನಿಮ್ಮ MLA ಅಳ್ತಿದ್ದಾರೆ. ನಮ್ಮ ರಾಜ್ಯದ ಸರ್ಕಾರದಲ್ಲಿ ನೀವು BJPನವರು ಕೊಟ್ಟಿದ್ರೆ ಅಂತ ಸುಳ್ಳು ಹೇಳ್ತಾ ಇದೀರಿ. ಇದು ಸುಳ್ಳು ಮಾಹಿತಿ. ನೀವು ₹1 ಕೊಡಕ್ಕೆ ನಿಮಗೆ ಈಗ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ನಿಮಗೆ ಸುಮ್ಮನೆ 80,000 ಕೋಟಿ ರೂಪಾಯಿ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಿ. ನೀವು BJPನವರು ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ. ಯಾರೋ BJP ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣನ ನಮ್ಮ ಯಲಹಂಕದಲ್ಲಿ ಇನಾಗ್ರೇಷನ್ ಮಾಡಿದ್ರೆ ನೀವು ಇದನ್ನ ಹೇಳ್ತಾ ಇದ್ದೀರಿ. ಒಂದು ಬಾಲಿಶವಾದಂತಹ ಹೇಳಿಕೆ ಇದು. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ನಿಮ್ಮ ಹಣನೇ ಇಲ್ಲ. ಹಣನೇ ಇದ್ದಿದ್ರೆ ನಿಮ್ಮಲ್ಲಿ ಯಾಕೆ ಹೋಗ್ತಾ ಇದ್ರು ಕಾಂಗ್ರೆಸ್ನವರು? ಇವತ್ತು ಹೇಳ್ತಾ ಇದ್ದಾರೆ ರಾಜಕೀಯದಲ್ಲಿ ಸುರ್ಜೇವಾಲ ಯಾಕೆ ಬರ್ಬೇಕಾಗಿತ್ತು ಅಲ್ಲಿಂದ ಇಲ್ಲಿಗೆ? ನಿಮ್ಮಲ್ಲಿ ಸುರ್ಜೇವಾಲ ಯಾಕೆ ಬರ್ಬೇಕು ಅಲ್ಲಿಂದ ಇಲ್ಲಿಗೆ? ಸಂಘಟನೆ ನಿಮ್ಮ ಮನೆ ಸರಿ ಇಟ್ಕೊಳ್ಳಿ ಫಸ್ಟ್. ಕೀಪ್ ಯುವರ್ ಹೌಸ್ ಇನ್ ಆರ್ಡರ್ ಫಸ್ಟ್. ನೀವು ನಿಮ್ಮ ಹೋರಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು ಗಡಾಟೆನಲ್ಲಿ ಈ ರಾಜ್ಯದ ಜನತೆ ಅಭಿವೃದ್ಧಿ ಆಗ್ತಾ ಇಲ್ಲ. ಪ್ರೋಗ್ರೆಸ್ ಅಂಡ್ ಡೆವಲಪ್ಮೆಂಟ್ ಪಾರ್ಟಿ BJP ಪಾರ್ಟಿ ನಿಮ್ಮ ಪಾರ್ಟಿ ವಿಚಾರ ಕೇಳೋದಿಲ್ಲ. ಈ ರಾಜ್ಯದ ಜನತೆ ಪ್ರತಿಪಕ್ಷವಾಗಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೇವೆ. ನೀವು ಹಣ ಎಷ್ಟು ಖರ್ಚು ಮಾಡಿದಿರಿ, ಒನ್ ಅಟ್ ಎ ಟೈಮ್ ಮಾತಾಡಿ ಸರ್. ವೀಕ್ಷಕರಿಗೂ ಗೊತ್ತಾಗಬೇಕು. ದೊಡ್ಡೇರಿ ಅವರೇ, ನಟರಾಜ್ ಗೌಡ್ರೆ, ನೋಡಿ, ಕಾಂಗ್ರೆಸ್ಸಿನ ಸರ್ಕಾರದ ಶಾಸಕರು ಇವತ್ತು ಯಾರಿದ್ದಾರೆ ನಾಯಕರು? ನೋಡಿ, ನೀವು ಮಾಡಿರ್ತಕ್ಕಂಥ ಕೆಲಸ ಏನ್ ಮಾಡ್ತೀವಿ? ಇಡೀ ರಾಜ್ಯದ ಜನತೆ ಗೊತ್ತಿದೆ. 58,000 ಕೋಟಿ ರೂಪಾಯಿನ ಗ್ಯಾರಂಟಿ ಕೊಟ್ಟರೆ ಬಿಟ್ರೆ ನಿಮ್ಮ ನಟರಾಜ್ ಗೌಡ್ರೆ ವಿರೋಧ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಿಮ್ಮದೇ ಪಕ್ಷದ ಶಾಸಕರು ಬಡದಾಡು ಕೊಡ್ತಾ ಇದ್ದಾರೆ ಸರ್. ದಿನ ಬೆಳಗಾದ್ರೆ ಬಿಜೆಪಿ ಕೊಡ್ತಾರೆ. 2.5 ವರ್ಷ DCM DK ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ಒಬ್ರು ಹೇಳಿಕೆ ಕೊಡ್ತಾರೆ. ಇಲ್ಲ, ಸಿದ್ದರಾಮಯ್ಯ ಅವರು 5 ವರ್ಷ ಆಡಳಿತ ಮುಂದುವರಿಸ್ತಾರೆ ಅಂತ ಒಬ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಆಡಳಿತದಲ್ಲಿರೋರು ನೀವು, ನಿಮ್ಮ ಪಕ್ಷದ ಶಾಸಕರ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡಿದ್ರೆ ನೀವು ವಿಪಕ್ಷದ ಕಡೆ ಮುಖ ಮಾಡ್ಕೊಂಡು ಹೇಳ್ತಿದ್ದೀರಿ. 138 ಜನ ಅದನ್ನೇ ಕೊಟ್ಟಿದ್ದಾರೆ. 138 ಜನ MLAಗಳು ಅದನ್ನೇ ಹೇಳಿದ್ದಾರೆ. ನಿಮ್ಮ ಸುರ್ಜೇವಾಲ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಅದನ್ನೇ ಹೇಳಿದ್ದಾರೆ. 1 ಪೈಸಾ ಇಲ್ಲ ಅಂತ ಹೇಳಿದ್ದಾರೆ. ಬಿಡುಗಡೆ ಮಾಡಿದ್ರೆ ಅವ್ರು ಯಾಕೆ ಬೆಳೆಸ್ತಾಕ್ ಬರ್ತಿದ್ರು? ನಿಮ್ಮ ಮನೆನ ಸರಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ನೀವು. ರೈಟ್, ದೇವರಾಜ್ ಅವರೇ, ಹೇಳಿಮ್ಮ. ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ BJPಯಲ್ಲಿ ಇಷ್ಟು ಸಮಸ್ಯೆಗಳಿವೆ, ಅಷ್ಟು ಸಮಸ್ಯೆಗಳಿವೆ ಅಂತ. ಆದ್ರೆ ದಿನ ಬೆಳಗಾದ್ರೆ ಹೇಳಿಕೆಗಳನ್ನ CM DCM ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋರು ಇವರು. ಸುರ್ಜೇವಾಲಾ ರಾಜ್ಯದಲ್ಲಿದ್ರು ಕೂಡ ಓಪನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರೋರು ಇವರು. ಜೊತೆಗೆ ರಾಜಣ್ಣ ಅವರು ಹೇಳ್ತಾರೆ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ರಾಜ್ಯದ ಅಭಿವೃದ್ಧಿ ಜೊತೆಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರು ದೇವರಾಜ್ ಅವರೇ, ಅಮ್ಮ ಈಗ ಏನಾಗಿದೆ ಪಾಪ ನಟರಾಜ್ ಗೌಡರು ಅವ್ರು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಹ ಇವತ್ತಿನ ದಿವಸ ಭಾಳಷ್ಟು ವಿಷಾದವಾಗಿ ಹೇಳ್ತಿದ್ದೀನಿ, ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಸರ್ಕಾರ ಪ್ರಾರಂಭ ಆದ ಮೊದಲ 4 ತಿಂಗಳಲ್ಲೇ ಪ್ರಾರಂಭ ಆಯಿತು. ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು DCM ಅನ್ನು ಕೊಡಬೇಕು ಅಂತಕ್ಕಂಥ 6 ತಿಂಗಳು ಅದೇ ಪ್ರಸ್ತಾವನೆ ನಡೀತು. ಅದಾದ ನಂತರ ಮತ್ತೆ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಅವರದೇ ಪಕ್ಷದ ಶಾಸಕರುಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವ ಮೂಲಕ ಸರಿಸುಮಾರು 1 ವರ್ಷ ಕಾಲ ತಳೆದ್ರು. ಈಗ ಮುಖ್ಯಮಂತ್ರಿ ವಿಷಯ ಮುನ್ನೆಲೆಗೆ ಬಂದಿದೆ. ರಾಜ್ಯ ಮತ್ತೆ ಅದೇ ಚರ್ಚೆ ಮಾಡ್ತಿದೆ. ರಾಜ್ಯ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮುಚ್ಚಲಿಕ್ಕೋಸ್ಕರನೋ ಅಥವಾ ಮತ್ತೊಂದು ಕಾರಣಕ್ಕೋ ಅಥವಾ ಇವರಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಇವತ್ತಿನ ದಿವಸ ರಾಜ್ಯದ ಆಡಳಿತವನ್ನು ಹಳಿ ತಪ್ಪಿಸಿದೆ ಅಂತಕ್ಕಂಥದ್ದು ಪದೇ ಪದೇ ಹೇಳ್ತಿದ್ದೀನಿ. ಡಾಕ್ಟರ್ UR ಅನಂತಮೂರ್ತಿ ಅವರನ್ನು ಹೇಳಿದ್ದನ್ನು ಪೂರ್ಣ ಹೇಳಲಿಕ್ಕೆ ಬಿಡಲಿಲ್ಲ. ಯಾವ ವ್ಯವಸ್ಥೆಯನ್ನು ಅವ್ಯವಸ್ಥೆ ಆಗಿದ್ದಾಗ ಸರಿಪಡಿಸ್ಲಿಕ್ಕಾಗಲ್ವೋ ಆ ವ್ಯವಸ್ಥೆಯನ್ನು ಕುವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಈಗ ಕಾಂಗ್ರೆಸ್ನವರು ಈ ಮಾತನ್ನು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಅವ್ಯವಸ್ಥೆಯನ್ನು ಕುವ್ಯವಸ್ಥೆ ಮಟ್ಟಿಗೆ ತೊಗೊಂಡು ನಿಲ್ಲಿಸಿದ್ದಾರೆ. ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಹಾಸ್ಯಾಸ್ಪದ ಮಾತುಗಳಲ್ಲಿ ದೊಡ್ಡ ಹಾಸ್ಯಾಸ್ಪದವಂತ ಒಂದು ಮಾತು ನಟರಾಜ್ ಗೌಡ್ರದ್ದು. ಯಾಕೆಂದರೆ ನಾವು ಬಹಿರಂಗವಾಗಿ ಬಂದು ಬೀದಿಲಿ ನಿಂತ್ಕೊಂಡು ಅನುದಾನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಹೋರಾಟ ಮಾಡ್ತಿದ್ರೆ ಅನುದಾನ ಕೊಟ್ಟಿದ್ದೀವಿ ಅಂತಕ್ಕಂಥ
ಮಾತನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ ಇವರು? ಈಗಾಗಲೇ ಶ್ರೀಯುತ ವೆಂಕಟೇಶ್ ಅವರು ಹೇಳಿದಾಗೆ ಅನುದಾನ ಕೊಟ್ಟಿರೋದ್ರ ಬಗ್ಗೆ ಇವತ್ತು ಶ್ವೇತಪತ್ರವನ್ನು ಹೇಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಿದೆ, ಶ್ವೇತಪತ್ರ ಕೊಡ್ಲಿಕ್ಕೆ ಆದೇಶ ಮಾಡ್ಲಿಕ್ಕೆ ಹೇಳಿ ನೋಡೋಣ. ಯಾವ ಸರ್ಕಾರ ನಡೆದಂತಹ 2 ವರ್ಷದಲ್ಲಿ 6 ತಿಂಗಳು ಮುಖ್ಯಮಂತ್ರಿಗಳ ವಿಷಯ, ಇನ್ನು 6 ತಿಂಗಳು ಉಪಮುಖ್ಯಮಂತ್ರಿಗಳ ವಿಷಯ, ಮತ್ತೆ 6 ತಿಂಗಳು ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಅನುದಾನ ಹೋಗಿದೆ. ಯಾರು ಸುಳ್ಳುಗಳನ್ನು ಹೇಳಲಿಕ್ಕೆ ಕೂತ್ಕೋತಾರೆ, ಅದು ಅವರು ಅದನ್ನ ಪ್ರೂವ್ ಮಾಡಕ್ ಸಾಧ್ಯ ಆಗೋದಿಲ್ಲ. ನಾವು ಪ್ರೂವ್ ಮಾಡ್ತೀವಿ. ಅಂಕಿಅಂಶಗಳಿದ್ದಾವೆ, ದಾಖಲಾತಿಗಳಿದ್ದಾವೆ, ಆರ್ಥಿಕ ಇಲಾಖೆ ದಾಖಲಾತಿಗಳಿದ್ದಾವೆ. ಎಲ್ಲ 30 ಇಲಾಖೆಗಳಿಂದ ಎಲ್ಲಾ ರೀತಿಯ ಅನುದಾನಗಳು ಹಂಗಿದ್ದೊಂದು 224 ಕ್ಷೇತ್ರದ ಶಾಸಕರಿಗೂ ಅನುದಾನ ಕೊಟ್ಟಾಗಿದೆ, ಅವರವರ ಕ್ಷೇತ್ರದ ಖಾತೆಗಳಿಗೆ ಹೋಗಿದೆ ಅಂದ್ರೆ ಒಂದು ದಾಖಲೆ ಆಚೆ ತಂದುಬಿಡಿ ನೋಡೋಣ. 224 ಕ್ಷೇತ್ರಕ್ಕೂ ಎಷ್ಟೆಷ್ಟು ಅನುದಾನಗಳಾಗಿವೆ, ಎಷ್ಟೆಷ್ಟು ಕೆಲಸಗಳಾಗಿವೆ, ತಂದುಬಿಡಿ. ಏನಂತೆ ಶ್ವೇತಪತ್ರ ಹೊರಡಿಸಿರ್ತಾರಲ್ಲ ದೇವರಾಜ್ ಅವರು, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಅನುದಾನ ನಾವು ದಾಖಲಾತಿ ಕೊಡ್ತೀವಿ. ವಿಧಾನಸಭೆಯಲ್ಲಿ ಬಂದು ಕುತ್ಕೊಂಡು ಚರ್ಚೆ ಮಾಡಿ, ವಿರೋಧ ಪಕ್ಷ ನಾಯಕರು ಇದ್ರೆ ಬಂದು ಚರ್ಚೆ ಮಾಡ್ಲಿ, ಕೇಳಲಿ. ಅದು ಬಿಟ್ಬಿಟ್ಟು ಸುಖ ಸುಮ್ಮನೆ ಸಣ್ಣ ಪುಟ್ಟ ಯಾವುದೋ ಭಿನ್ನಾಭಿಪ್ರಾಯ ಯಾರೋ ಶಾಸಕ ಯಾವ ಪಕ್ಷದ ಶಾಸಕರು? ರಾಜು ಕಾಗೆ ಅವರು ಯಾವ ಪಕ್ಷದ ಶಾಸಕರು? ಬಿಜೆಪಿ ಮತ್ತೆ ಇಕ್ಬಾಲ್ ಅವರು ಯಾವ ಪಕ್ಷದ ಶಾಸಕರು? ನಟರಾಜ್ ಗೌಡ್ರೆ, ರಾಜು ಕಾಗೆ ಅವರು ಯಾವ ಪಕ್ಷದ ಶಾಸಕರು? ಇಕ್ಬಾಲ್ ಅವರು ಯಾವ ಪಕ್ಷದ ಶಾಸಕರು? ರಾಜಣ್ಣ ಅವರು ಯಾರ ಸರ್ಕಾರದ ಸಚಿವರು? ಅಭಿಪ್ರಾಯ ಯಾರೋ ಒಬ್ರಲ್ಲ, ಅದು ಅವ್ರು ಯಾರೋ ಒಬ್ರಲ್ಲ ನಟರಾಜ್ ಗೌಡ್ರೆ. ಅಂತ ಕೇಳೋದು ನಿಮ್ಮ ಪಕ್ಷದ 2 ಪ್ರಬಲ ಬಣಗಳ ಶಾಸಕರು ಮಾತಾಡಿದ್ದಾರೆ, ನಿಮ್ಮ ಸರ್ಕಾರದ ಸಚಿವರು ಮಾತಾಡಿದ್ದಾರೆ, ಅದಕ್ಕೆ ಇಷ್ಟು ಚರ್ಚೆ ಆಗ್ತಾ ಇರೋದು. ನಾನು ನಿಮ್ಮ ಮಾತನ್ನು ಸೆಪ್ಟೆಂಬರ್ ಕ್ರಾಂತಿ ಅಂತ ಬಿಜೆಪಿ ಜೆಡಿಎಸ್ ಪಕ್ಷದವರು ಎಲ್ಲಾ ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ತಾರೆ, ನಿಮ್ಮ ಮಾತನ್ನು ಒಪ್ಪಿಕೊಳ್ತಾರೆ. ಬಟ್ ಅವರಲ್ಲಿ ಭ್ರಷ್ಟಾಚಾರ ಇದೆ ಒಪ್ಪಿಕೊಳ್ಳಲ್ಲ, ಆಡಳಿತ ಶೂನ್ಯ ಇದೆ ಒಪ್ಪಿಕೊಳ್ಳಲ್ಲ, ಅನುದಾನ ಕೊಟ್ಟಿಲ್ಲ ಅಂತ ಒಪ್ಪಿಕೊಳ್ಳಲ್ಲ. ಮತ್ತೆ ಎಲ್ಲಾ ಮಾತುಗಳನ್ನು ಒಪ್ಪಿಕೊಳ್ತಾರೆ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಇದೆ ಅಂತಲ್ಲ, ಯಾರೋ ಒಬ್ಬರದು ಅಸಮಾಧಾನವನ್ನ ಅವ್ರ ಈ ತರ ಬಹಿರಂಗ ಮಾಡೋದು ಸರಿಯಲ್ಲ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.